ಇನ್ವಿಡಿಯಾ ಈ ಪ್ರಪಂಚದಲ್ಲಿರುವಂತಹ ಆಲ್ಮೋಸ್ಟ್ 80% ಟೆಕ್ ಕಂಪನೀಸ್ ಏನಿದೆ, ಈ ಕಂಪ್ಯೂಟರ್ ಬೇಸ್ಡ್, ಮೊಬೈಲ್ ಬೇಸ್ಡ್, ಗೇಮಿಂಗ್ ಬೇಸ್ಡ್ ಈ ರೀತಿಯಾದಂತಹ ಕಂಪನಿಗಳು, ನೀವು ಮೈಕ್ರೋಸಾಫ್ಟ್, ಸೋನಿ, ಗೂಗಲ್, ಓಪನ್ ಎ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಏನೆಲ್ಲ ಕಂಪನೀಸ್ ಈಗ ನೋಡ್ತಿದ್ದೀವಿ, ಟಾಪ್ 10 ಅಲ್ಲಿರುವಂಥ ಕಂಪನೀಸು. ಈ ಒಂದು ಕಂಪನೀಸ್ ಪ್ರತಿಯೊಂದು ಸಹ ಇನ್ವಿಡಿಯಾ ಎಂಬ ಒಂದು ಕಂಪನಿ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ಈ ಒಂದು ಇನ್ವಿಡಿಯಾ ಅನ್ನೋದು 2 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ. ಇದು ರೀಸೆಂಟಾಗಿ ನಿಮಗೆ ನ್ಯೂಸಲ್ಲಿ ನೀವು ನೋಡಿರ್ಬೋದು, ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ಈ ಒಂದು ಕಂಪನಿಯ ಬಗ್ಗೆ. ಸೊ ಈ ಒಂದು ಕಂಪನಿ ಏನು ಮಾಡುತ್ತೆ ಆ್ಯಕ್ಚುಲಿ ಅಂದರೆ, ಇದೊಂದು ಚಿಪ್ ಮೇಕಿಂಗ್ ಕಂಪನಿ. ಯಾವ ರೀತಿ ಒಂದು ಚಿಪ್ ಮೇಕಿಂಗ್ ಕಂಪನಿ ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡ ಕಂಪನಿಯಾಗಿ ವಿಜೃಂಭಿಸುತ್ತದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್, ಬಿಸ್ನೆಸ್ ಕೇಸ್ ಸ್ಟಡೀಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಕಿಶೋರ್, ವೆಲ್ಕಮ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ಇನ್ವಿಡಿಯಾ ಕಂಪನಿ ಬಗ್ಗೆ ನಿಮಗೆ ತಿಳಿಯಬೇಕಾದ್ರೆ ಅದಕ್ಕಿಂತ ಮುಂಚೆ ಇದನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ ಅವರ ಒಂದು ಬ್ಯಾಕ್ಗ್ರೌಂಡನ್ನು ನೋಡೋಣ. ಮೊದಲಿಗೆ ಇದರಲ್ಲಿ ಮೇಯ್ನಾಗಿ ಬಂದುಬಿಟ್ಟು ಜೆನ್ಸನ್ ಅಂತ. ಸೊ ಈತ ತಾಯ್ವಾನಲ್ಲಿ ಹುಟ್ಟಿರ್ತಾನೆ. ತಾಯ್ವಾನಲ್ಲಿ ಹುಟ್ಟು 1963 US ಶಿಫ್ಟ್ ಆಗ್ತಾರೆ. ಸೊ ವೇರಿಯಸ್ ರೀಸನ್ಸಿಂದ. ಸೊ ಅದಾದ ನಂತರ ಅಲ್ಲಿ ಅವರು ರಿಫಾರ್ಮ್ ಸ್ಕೂಲಲ್ಲಿ ಎಜುಕೇಷನ್ಸ್ನ ಕಂಪ್ಲೀಟ್ ಮಾಡ್ತಾರೆ. ಆ ಒಂದು ರಿಫಾರ್ಮ್ ಸ್ಕೂಲ್ ಏನಪ್ಪ ಅಂದರೆ, ಚೈಲ್ಡ್ ಕ್ರಿಮಿನಲ್ಸ್ ಇರುವಂತಹ ಅಥವಾ ಚೈಲ್ಡ್ ಕ್ರಿಮಿನಲ್ಸ್ ಓದಿಕೊಳ್ಳುವಂತಹ ಒಂದು ಸ್ಕೂಲನ್ನೇ ರಿಫಾರ್ಮ್ ಸ್ಕೂಲ್ ಅಂತ ಕರಿತೀವಿ. ಸೊ ಆ ಒಂದು ಸ್ಕೂಲ್ನಲ್ಲಿ ಅವರು ಎಜುಕೇಷನ್ಸ್ನ ಕಂಪ್ಲೀಟ್ ಮಾಡಿ, ಆಗಿನ ಕಾಲದಲ್ಲಿ ಅವ್ರಿಗೆ ಮ್ಯಾಥಮೆಟಿಕ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅದಾದ ನಂತರ ಅವರ ಹೈಯರ್ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಅವರು ಈ ಒಂದು ಚಿಪ್ ಮೇಕಿಂಗ್ ಕಂಪ್ನಿ, ಆ ಒಂದು AMD ಅನ್ನೋ ಒಂದು ಕಂಪನಿಯಲ್ಲಿ ಜಾಯ್ನ್ ಆಗ್ತಾರೆ. ಈ ಒಂದು AMD ಕಂಪ್ನಿ ಒಂದು ಫಾರ್ಚೂನ್ 500 ಕಂಪ್ನಿಯಲ್ಲೂ ಸಹ ಒಂದಾಗಿರುತ್ತೆ. ಸೊ ಆಗಿನ ಕಾಲದಲ್ಲಿ 1990ಯಲ್ಲಿ ಸೊ ಇವರ ಒಂದು AMD ಮತ್ತು ಇಂಟೆಲ್ ಅನ್ನೋ ಒಂದು 2 ಕಂಪನೀಸು ಚಿಪ್ ಮೇಕಿಂಗಲ್ಲಿ ಡಾಮಿನೆನ್ಸನ್ನು ತೋರಿಸ್ತಾ ಇರುತ್ತೆ. ಸೊ ಅವರು AMDಯಲ್ಲಿ ಜಾಯ್ನ್ ಆದಾಗ AMD ಕಂಪನಿಯು ಸಹ ಒಳ್ಳೆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟು ಅವರು ಕಂಪನಿಯಲ್ಲಿ ಒಳ್ಳೆ ರೀತಿಯಾದಂಥ ಪೊಸಿಷನ್ಗೆ ಹೋಗಿ ಒಳ್ಳೆ ರೀತಿಯಾದಂತಹ ನಾಲೆಜನ್ನು ಗೇನ್ ಮಾಡಿರ್ತಾರೆ. ಅದಾದ ನಂತರ ಇವರು ಕೆಲವೊಂದು ಕಾಲದ ನಂತರ 1993ಯಲ್ಲಿ ಜುರಾಸಿಕ್ ಪಾರ್ಕ್ ಅನ್ನೋ ಒಂದು ಮೂವಿನ ಅಬ್ಸರ್ವ್ ಮಾಡ್ತಾರೆ. ಸೊ ಈ ಒಂದು ಮೂವಿಯಲ್ಲಿ ಬಂದಂತಹ 3D ಅನಿಮೇಷನ್ ಏನಿದೆ, ಈ ಒಂದು 3D ಅನಿಮೇಷನಿಂದ ಆ ಡೈನೋಸರ್ಸ್ನ ಯಾವ ರೀತಿ ತೋರಿಸಿದ್ದಾರೆ, ಆ ಒಂದು ವಿಜುವಲೈಸೇಷನನ್ನು ನೋಡಿಬಿಟ್ಟು ಇವರು ಗ್ರಾಫಿಕ್ ಡಿಸೈನಿಂಗ್ ಆ ಒಂದು ಕಡೆಗೆ ವಾಲ್ಬೇಕಾಗುತ್ತೆ. ಸೊ ಇದಕ್ಕಿಂತ ಬರೋಕ್ಕಿಂತ ಮುಂಚೆ ಇವರು ಇನ್ನು ಆ ಒಂದು AMD ಕಂಪ್ನಿಯಿಂದ LSI ಒಂದು ಲಾಜಿಕ್ ಅನ್ನೋ ಒಂದು ಕಂಪನಿಗೆ ಶಿಫ್ಟ್ ಆಗ್ತಾರೆ. ಸೊ ಅಲ್ಲಿರುವಂತಹ ಸಮಯದಲ್ಲಿ ಇಬ್ಬರು ಕೋ ಫೌಂಡರ್ಸ್ ಆದಂತಹ ಕ್ರಿಸ್ ಮತ್ತು ಕಸೆಟ್ ಪ್ರೇಮ್ ಅಂತ ಒಂದು ಇಬ್ಬರು ಇವರ ಒಂದು ಕೋ ಫೌಂಡರ್ಸು ಇವ್ರನ್ನ ಮೀಟ್ ಆಗ್ತಾರೆ LSI ಒಂದು ಲಾಜಿಕ್ ಕಂಪ್ನಿಯಲ್ಲಿ. ಸೊ ಮೀಟಾಗಿ ಇವರ ಒಂದು ಐಡಿಯಾನ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಬಂದಂತಹ ಗ್ರಾಫಿಕ್ ಡಿಸೈನಿಂಗ್ ರಿಲೇಟೆಡ್ ಆ ಮೂವಿ ನೋಡಿ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಏನಪ್ಪ ಅಂದರೆ, GPU ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಅನ್ನೋ ಒಂದು ಕಾಂಪೌಂಡ್ನ ಕ್ರಿಯೇಟ್ ಮಾಡೋಣ. ಸೊ ಇದಕ್ಕೆ ತುಂಬಾ ಸ್ಕೋಪ್ ಇದೆ ಬರುವಂತಹ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಅವರ ಐಡಿಯಾನ ಜೆನ್ಸನ್ಗೆ ತಿಳಿಸ್ಕೊಡ್ತಾರೆ. ಸೊ ಆಗ ಆ ಒಂದು ಕಂಪನಿಯಲ್ಲಿ ಕೆಲಸ ಬಿಟ್ಟು ಇವರು 3 ಸೇರಿ ಒಂದು ಇನ್ವಿಡಿಯಾ ಅನ್ನೋ ಒಂದು ಕಂಪನಿನ ಹುಟ್ಟಾಕ್ತಾರೆ. ಸೊ ಈ ಒಂದು ಇನ್ವಿಡಿಯಾ ಕಂಪನಿಯ ಮುಖ್ಯ ಉದ್ದೇಶ ಏನಂದರೆ GPUನ ತಯಾರು ಮಾಡಿಕೊಡೋದು. ಈಗ GPU ಯಾಕೆ, CPU ಇಟ್ಕೊಂಡು GPUಗೆ ಏನು ಯೂಸ್ ಆಗುವಂತ ನೀವು ಕೇಳ್ಬೋದು. ಸೊ ಈ ಒಂದು CPU ಏನಿದೆ, ಇದು ನಾರ್ಮಲ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡಲಿಕ್ಕೆ ಮಾತ್ರ ಡಿಸೈನ್ ಮಾಡಿರುವಂತಹ ಒಂದು ಪ್ರೊಸೆಸರ್. ಈ ಒಂದು CPU ಅಂದರೆ ನಿಮ್ಗೆ ಗೊತ್ತೇ ಇದೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು. ಸೊ ಈ ಒಂದು CPU ಮಹತ್ವ ತುಂಬಾ ಇದೆ. ನಾವು ಚಿಕ್ಕವಾಗಿಂದ ಕೇಳಿದ್ದೀವಿ, CPU ಇಸ್ ಅ ಬ್ರೈನ್ ಆಫ್ ದ ಕಂಪ್ಯೂಟರ್, ಹಾರ್ಟ್ ಆಫ್ ದ ಕಂಪ್ಯೂಟರ್, ಸಮಥಿಂಗ್ ಅಂತೆಲ್ಲ ಕೇಳಿದ್ದೀವಿ. ಸೊ ಆದರೆ ಈ ಒಂದು GPU ಅಗತ್ಯ ಏನಿದೆಯಪ್ಪ ಅಂದರೆ, ಸೊ ನಾವು CPUನ ಪರ್ಫಾರ್ಮ್ ಮಾಡೋದು ಬರೀ ನಾರ್ಮಲ್ ಫಂಕ್ಷನ್ಸ್ ಲೈಕ್ ಟೆಕ್ಸ್ಟ್ ಪರ್ಪಸ್ಸು ಆಗಿರಲಿ, ಅಥವಾ ನಾರ್ಮಲ್ ಮೊಬೈಲ್ ಪರ್ಪಸ್ಗಾಗಿರಲಿ, ಅಥವಾ ಸಿಸ್ಟಮಲ್ಲಿ ನಾವೇನೋ ವರ್ಕ್ ಮಾಡ್ತಿದ್ರೆ ಆ ಪರ್ಪಸ್ಗೆ. ಎಕ್ಸ್ಟ್ರಾ ಪರ್ಪಸ್ ಲೈಕ್ ಎಡಿಟಿಂಗ್ ಆಗಿರಲಿ, VFX ಎಫೆಕ್ಟ್ಸ್ ಆಗಿರಲಿ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಕೆಲವೊಂದು ಪ್ರಾಬ್ಲಮ್ಸ್ ಆಗಿರಲಿ, ಅಂದರೆ ಡಿಸೈನಿಂಗ್, ಪ್ರೋಗ್ರಾಮಿಂಗ್ ರಿಲೇಟೆಡ್ ಆಗಿರಲಿ, ಮತ್ತು ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಆದಂತಹ ಒಂದು ಮೈನಿಂಗ್ ರಿಲೇಟೆಡು ಸಹ ಇವರು ವರ್ಕ್ ಮಾಡ್ತಿದ್ದಾರೆ ಇನ್ವಿಡಿಯಾದವರು. ಸೊ ಈ ಒಂದು GPU ಮುಖಾಂತರನೇ ಈ ಎಲ್ಲ ಟಾಸ್ಕ್ಗಳು, ನಾನು ಏನೆಲ್ಲ ಹೇಳಿದೆ, ವಿಡಿಯೋ PUBG ಈ ಗೇಮ್ಸ್ ನೋಡ್ತಿರ್ತೀವಲ್ಲ, ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಗೇಮ್ಸ್ ಬರೋಕ್ಕಿಂತ ಮುಂಚೆ ಪವರ್ಡ್ ಬೈ NVIDIA ಅಂತ ಸಹ ನಿಮಗೆ ಕಾಣಿಸಿರುತ್ತೆ. ಸೊ ಈ ರೀತಿಯಾದಂತಹ ಮಹತ್ವವನ್ನು ಈ GPUಗಳು ಹೊಂದಿವೆ. ಇದು ಏನು ಮಾಡುತ್ತಂದರೆ, CPUನ ಎಕ್ಸ್ಟ್ರಾ ಎಫೆಕ್ಟ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಒಂದೇ ಟೈಮ್ನಲ್ಲಿ ನಾವು ಎಕ್ಸ್ಟ್ರಾ ಎಫೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ಈಗ CPU ನನ್ನ ಹತ್ರ ಫಾರ್ ಎಕ್ಸಾಂಪಲ್ CPU ಇಟ್ಕೊಂಡು ನಾನು ಸಿಸ್ಟಮಲ್ಲಿ ಗೇಮ್ ಆಡ್ತಿದ್ದೇನೆ ಅಂದರೆ ಎಲ್ಲ ಪ್ರೊಸೆಸಿಂಗ್ ಲೈಕ್ ಎಲ್ಲ ಒಂದು ಫಂಕ್ಷನ್ಸು ಆ ಒಂದು CPU ಮೇಲೆ ಆಗೋದು. ಅದೇ ನೀವು GPUನ ಇನ್ಸ್ಟಾಲ್ ಮಾಡಿ
ಅಂದರೆ ಫಾರ್ ಎಕ್ಸಾಂಪಲ್ ಜಿ ಪಿ ಯು ಪ್ರೊಸೆಸರ್ನ ಎಕ್ಸ್ಟ್ರಾ ಅಡಿಷನ್ ಆಗಿದ್ದರೆ, ಸೊ ಆ ಒಂದು ಎಕ್ಸ್ಟ್ರಾ ಎಫೆಕ್ಟ್ ಏನಿದೆ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡುವಾಗಿರಲಿ, ವಿ ಎಫ್ ಎಕ್ಸ್ ಎಡಿಟಿಂಗ್ ಮಾಡುವಾಗಿರಲಿ, ಆ ರೀತಿಯಾದಂತಹ ಒಂದು ಕೆಲಸಗಳನ್ನು ಈ ಒಂದು ಜಿ ಪಿ ಯು ಟೇಕ್ ಕೇರ್ ಮಾಡುತ್ತೆ. ಈ ಲೋಡನ್ನು ತೊಗೊಂಡೋಗಿ ಆ ಒಂದು ಜಿ ಪಿ ಯುಗೆ ಕೊಡುತ್ತೆ. ಸೊ ಆಗ ನಮ್ಮ ಸಿಸ್ಟಮ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರೋದಿಲ್ಲ, ನಮ್ಮ ಸಿ ಪಿ ಯುಗೆ ಲೋಡ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಆ ಒಂದು ಫಂಕ್ಷನ್ಸ್ನ ಜಿ ಪಿ ಯು ಎಕ್ಸಿಕ್ಯೂಟ್ ಮಾಡುತ್ತೆ. ಈ ಒಂದು ಬರುವಂತಹ ಒಂದು ಫ್ಯೂಚರ್ ರಿಲೇಟೆಡ್ ಏನೆಲ್ಲ ಇದೆ, ಓಪನ್ ಎ ಅಂತ ನಾವು ಕೇಳ್ತಿದ್ದೀವಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ನಾವು ತುಂಬಾ ಕೇಳ್ತಿದ್ವಿ. ಅದರ ರಿಲೇಟೆಡ್ ಕಾಂಪ್ಲಿಕೇಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲ ಈ ಒಂದು ಪ್ರೊಸೆಸರ್ಗೆ ಕೆಪಾಸಿಟಿ ಇದೆ ಈ ಒಂದು ಜಿ ಪಿ ಯು ಪ್ರೊಸೆಸರ್ಗೆ ಸಾಲ್ವ್ ಮಾಡಲಿಕ್ಕೆ. ಈಗ ಇರುವಂತಹ ಸಿಸ್ಟಮಲ್ಲಿ ತುಂಬಾ ಇದರ ರಿಲೇಟೆಡು ಸ್ಕೋಪ್ ಇದೆ. ಯಾವ ರೀತಿ ಅಂತ ನೀವು ಕೇಳ್ಬೋದು. ಸೊ ಮುಂಬರುವಂತಹ ದಿನಗಳಲ್ಲಿ ಓಪನ್ ಎ ಮತ್ತು ಜೆಮಿನಿ ಇವೆಲ್ಲ ನೀವು ಕೇಳ್ತಿದ್ದೀರಾ, ಈ ಒಂದು ಗೂಗಲ್, ಫೇಸ್ಬುಕ್ ರಿಲೇಟೆಡ್ ಏನೆಲ್ಲ ನೀವು ಟೆಕ್ನಾಲಜಿ ಕೇಳ್ತಿದ್ದೀರಾ, ಎಲ್ಲ ಟೆಕ್ನಾಲಜಿ ವರ್ಕ್ ಆಗಬೇಕಾದ್ರೆ ಈ ಜಿ ಪಿ ಯು ಮೈನಾಗಿ ಬೇಕೇ ಬೇಕು. ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ರು ಅಥವಾ ನೀವೇನಾದರೂ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತಿದ್ರು ಸಹ, ಈ ಒಂದು ವಿಡಿಯೋನ ನೀವು ಯೂಟ್ಯೂಬಲ್ಲಿ ನೋಡ್ತಿದ್ರು ಅಂದರೆ ಸಹ ಬಿಕಾಸ್ ಆಫ್ ಜಿ ಪಿ ಯು ಓನ್ಲಿ. ಈ ಒಂದು ಜಿ ಪಿ ಯು ಮುಖಾಂತರನೇ ನಮ್ಮ ಎಲ್ಲ ಕೆಲಸಗಳು ತುಂಬಾ ಸುಲಭವಾಗಿ ನಡೆದೋಗ್ತಿದೆ. ಸೊ ಅಷ್ಟೊಂದು ಈ ಒಂದು ಕಂಪನಿಗೆ ಫ್ಯೂಚರಲ್ಲಿ ಫೋಕಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಸೊ ಮೈಕ್ರೋಸಾಫ್ಟು ನೀವು ನೋಡಿರ್ತೀರ, ಗೇಮಿಂಗ್ ರಿಲೇಟೆಡು ಮೈಕ್ರೋಸಾಫ್ಟು ಮತ್ತು ಸೋನಿ ಅವರು ತುಂಬಾ ಕಾಂಪಿಟೇಷನ್ ಇರುತ್ತೆ. ಮೈಕ್ರೋಸಾಫ್ಟ್ನ ಒಂದು ಎಕ್ಸ್ಬಾಕ್ಸು, ಅದ್ರ ಜೊತೆಗೆ ಸೋನಿಯ ಪ್ಲೇ ಸ್ಟೇಷನ್ನು, ಇವರು ಗೇಮಿಂಗ್ ರಿಲೇಟೆಡು, ವರ್ಚುವಲ್ ಗೇಮಿಂಗ್ ರಿಲೇಟೆಡು ತುಂಬಾ ಕಾಂಪೊನೆಂಟ್ಸ್ನ ಬಿಲ್ಡ್ ಮಾಡ್ತಿದ್ದಾರೆ. ಅವರು ಯಾವುದು ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡ್ತಿದ್ದಾರೆ ಅಂದರೆ, ಈ ಒಂದು ಜಿ ಪಿ ಯು, ಇನ್ವಿಡಿಯಾ ಬಿಲ್ಡ್ ಮಾಡಿದಂತಹ ಜಿ ಪಿ ಯು ಮುಖಾಂತರನೇ ಈ ಒಂದು ಪ್ರೋಗ್ರಾಮಿಂಗ್ ಆ ಒಂದು ಪ್ರೊಸೆಸರ್ ಪ್ರೋಗ್ರಾಮಿಂಗ್ ಏನು ಮಾಡಿರುತ್ತೆ, ಸೊ ಆ ಒಂದು ಜಿ ಪಿ ಯುಸ್ನ ಇವರ ಒಂದು ಗೇಮ್ ಬಾಕ್ಸಲ್ಲಿ ಇನ್ಸ್ಟಾಲ್ ಮಾಡ್ಕೊತಿದ್ದಾರೆ. ಕೆಲವೊಂದು ಕಂಪನೀಸು ಇನ್ವಿಡಿಯಾಗೆ ಆರ್ಡರ್ ಕೊಟ್ಟು ಈ ರೀತಿ ನಮಗೆ ಪ್ರೊಸೆಸರ್ ಬೇಕು, ಈ ರೀತಿ ನಾವು ಗೇಮ್ ಬಿಲ್ಡ್ ಮಾಡ್ತಿದ್ವಿ, ಆ ಒಂದು ರಿಕ್ವೈರ್ಮೆಂಟ್ಸ್ನ ಕೊಟ್ಟು ಅವರು ಪ್ರೊಸೆಸರ್ಸ್ನ ಬಿಲ್ಡ್ ಮಾಡ್ತಿದ್ದಾರೆ. ಸೊ ನೀವು ಅರ್ಥ ಮಾಡ್ಕೋಬೋದು, 2000ನಲ್ಲಿ ಈ ಒಂದು ಮೈಕ್ರೋಸಾಫ್ಟ್ನಲ್ಲಿ ನಡೆದಂತಹ ಒಂದು ಡೀಲಿಂಗ್ ಮತ್ತು ಸೋನಿ ರಿಲೇಟೆಡ್ ಆದಂತಹ ಒಂದು ಡೀಲ್ ಮುಖಾಂತರ ಇವ್ರಿಗೆ ತುಂಬಾ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಆಲ್ಮೋಸ್ಟ್ ಇವರು ಕೊಟ್ಟಂತಹ ಪ್ರೊಸೆಸರ್ಸು ತುಂಬಾ ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋದ್ರಿಂದ, ಅಥವಾ ಇವರು ಕೊಡುವಂತಹ ಒಂದು ಪ್ರೊಸೆಸರ್ಸ್ನ ತುಂಬಾ ಅಡ್ವಾನ್ಸ್ ಆಗಿರೋ ಮುಖಾಂತರ ಎಲ್ಲ ಕಂಪನಿಗಳು ಇವರ ಒಂದು ಕಡೆಗೆ ವಾಲಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗಿರುವಂತಹ ಎಲ್ಲ ಟೆಕ್ ಕಂಪನೀಸು ಇವರ ಒಂದು ಪ್ರೊಸೆಸರ್ಸ್ನ ಯೂಸ್ ಮಾಡ್ತಿರುತ್ತೆ. ಈಗ ನೀವು ಮೈಕ್ರೋಸಾಫ್ಟ್ ಕೇಳ್ಬೋದು, ನೀವು ಅದ್ರ ಜೊತೆಗೆ ಆ್ಯಪಲ್ ಕೇಳ್ಬೋದು, ಅದ್ರ ಜೊತೆಗೆ ಇನ್ನೂ ತುಂಬ ಕಂಪನೀಸ್ ಇದೆ. ಇದು ಒಂದಲ್ಲ ಎರಡಲ್ಲ ತುಂಬ ಕಂಪನೀಸ್ ಇದೆ. ನಿಮಗೆ ಲಿಸ್ಟ್ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. BMW ಇಂದ, ಬೆನ್ಸಿಂದ, ಮರ್ಸಿಡೀಸಿಂದ ಅವರಲ್ಲಿ ಎಲ್ಲ ಪ್ರೊಸೆಸಿಂಗ್ ಯೂನಿಟ್ಸು ಇವ್ರ ಕಡೆಯಿಂದನೇ ಪರ್ಚೇಸ್ ಮಾಡ್ತಾರೆ. ಸೊ ಈ ಕಾರಣದಿಂದಲೇ ಈಗ ಈ ಒಂದು ಇನ್ವಿಡಿಯಾ ಕಂಪನಿಗೆ ತುಂಬಾ ಹೈಪ್ ಬಂದಿದೆ. ಸೊ ಈ ಒಂದು ಕಂಪನಿ ಈಗ ಪ್ರಪಂಚದಲ್ಲಿಯೇ 3ನೇ ಅತಿ ದೊಡ್ಡ ಕಂಪನಿ, ಆ್ಯಸ್ ಪರ್ ಮಾರ್ಕೆಟ್ ಕ್ಯಾಪ್ 3ನೇ ಅತಿ ದೊಡ್ಡ ಕಂಪನಿಯಾಗಿ ಇದು ವಿಜೃಂಭಿದೆ. ಸೊ ಈ ಒಂದು ಕಂಪನಿಯ ವ್ಯಾಲ್ಯುವೇಷನ್ ಬಂದುಬಿಟ್ಟು $2 ಟ್ರಿಲಿಯನ್ ಇದೆ. ಸೊ ನೀವು ಅರ್ಥ ಮಾಡ್ಕೋಬೋದು ಎಷ್ಟೊಂದು ದೊಡ್ಡ ಒಂದು ಕಂಪನಿ ಅಂತ. ನಮ್ಮ ಒಂದು ಭಾರತದ ಜಿ ಡಿ ಪಿನೇ $4 ಟ್ರಿಲಿಯನ್, ಅರ್ಧರಷ್ಟು ನಮ್ಮ ಭಾರತದ ಜಿ ಡಿ ಪಿ ಅರ್ಧರಷ್ಟು ಅದರ ಒಂದು ಕಂಪನಿಯ ನೆಟ್ವರ್ತ್ ಇದೆ. ಸೊ ಇದು ರೀಸೆಂಟಾಗಿ ಬಂದಂತಹ ಒಂದು ಗ್ರೋತ್ ರಿಲೇಟೆಡು. ಸೊ ಇವರು ಇನ್ನೂ ಕ್ರಿಪ್ಟೋ ಮೈನಿಂಗ್ ಅಂತ ನೀವು ಕೇಳಿರ್ಬೋದು. 2006ಅಲ್ಲಿ ಒಂದು ಫಾರ್ಮುಲಾನ ಕ್ರಿಯೇಟ್ ಮಾಡ್ತಾರೆ ಇವರು, ಅಂದರೆ ಒಂದು ಪ್ರೊಸೆಸರ್ಸ್ನ ಕ್ರಿಯೇಟ್ ಮಾಡ್ತಾರೆ. ಈ ಒಂದು ಹೈ ಎಫಿಷಿಯನ್ಸಿ ಇರುವಂತಹ ಒಂದು ಪ್ರೊಸೆಸರ್ ಇದು ಕ್ಯೂಡಾ ಸಮಥಿಂಗ್ ಇದೆ. ಸೊ ಆ ಒಂದು ಪ್ರೊಸೆಸರ್ ಮುಖಾಂತರ ಇವರು ಕ್ರಿಪ್ಟೋ ಮೈನಿಂಗಲ್ಲಿ ತುಂಬಾ ಅಡ್ವಾನ್ಸ್ಡ್ ಆಗಿ ಪ್ರೊಸೆಸರ್ಸ್ನ ಬಿಲ್ಡ್ ಮಾಡ್ತಾರೆ. ನೀವು ಕೇಳ್ಬೋದು, ಈಗ ಕ್ರಿಪ್ಟೋ ಕರೆನ್ಸಿ ಲೆವೆಲ್ಸ್ ಎಲ್ಲ ಬಿದ್ದೋಗ್ತಿದೆ, ಮೈನಿಂಗ್ ಯಾರೂ ಮಾಡ್ತಿಲ್ಲ, ಸೊ ಇದು ರಿಲೇಟೆಡು ಇದು ಯಾಕೆ ಬೂಮಲ್ಲಿ ನಡೀತಿದೆ ಅಂದರೆ, ಈಗ ಅವರು ಕ್ರಿಪ್ಟೋ ಕಡೆಗೆ ಅವರ ಕಾನ್ಸಂಟ್ರೇಷನ್ ನಿಲ್ಲಿಸಿ ಈಗ ಅವರು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬೇಕಿರುವಂತಹ ಪ್ರೊಸೆಸರ್ಸ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಾರಣದಿಂದಲೇ ಇವರಿಗೆ ಒಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅನ್ನೋದು ಸಿಗ್ತಿದೆ. ಸೊ ಇದು ಈ ಒಂದು ಇನ್ವಿಡಿಯಾ ಕಂಪನಿ ರಿಲೇಟೆಡ್ ಆದಂತಹ ಮಾಹಿತಿ. ನಿಮಗೇನಾದರೂ ಇದೇ ರೀತಿಯಾದಂತಹ ಬಿಸ್ನೆಸ್ ಕೇಸ್ ಸ್ಟಡೀಸು ಕನ್ನಡದಲ್ಲಿ ಬೇಕಿದ್ರೆ ನಮ್ಮ ಒಂದು ಮನಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಸ್ನೇಹಿತರ ಬಿಸ್ನೆಸ್ ಕೇಸ್ ಸ್ಟಡೀಸ್ ಇಂಟ್ರೆಸ್ಟ್ ಇರುವಂತಹ ಸ್ನೇಹಿತರ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.